ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಕಲೋತ್ಸವ 2025 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿಯ ಸಭಾಂಗಣದಲ್ಲಿ ಆಯೋಜನೆಗೊಂಡ ಜಿಲ್ಲಾ ಮಟ್ಟದ ಕಲೋತ್ಸವ 2025 ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣರವರು ಭಾಗವಹಿಸಿದರು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ ಮಾನ್ಯ ಶಾಸಕರು, ಕಾಲೇಜು ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಣದೊಂದಿಗೆ ಕಲೆ, ಸಾಂಸ್ಕೃತಿಕ ಹಾಗೂ ಕ್ರೀಡೆಯಲ್ಲಿಯೂ ತಮ್ಮನ್ನು ತೊಡಗಿಸಿಕೊಳ್ಳುವುದರೊಂದಿಗೆ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಎಲ್ಲರೂ ಶ್ರಮಪಡಬೇಕು ಎಂದು ಕರೆ ನೀಡಿದರು. ಈ ನಿಟ್ಟಿನಲ್ಲಿ ಇಂತಹ ಕಲೋತ್ಸವ ಕಾರ್ಯಕ್ರಮಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಡಗಿರುವ ವಿಶೇಷ ಹಾಗೂ ವಿಶಿಷ್ಟವಾದ ಕಲೆಯನ್ನು ಹೊರತರುವಲ್ಲಿ ಸಹಕಾರಿಯಾಗಲಿದೆ ಎಂದು ಬಣ್ಣಿಸಿದರು. ಎಲ್ಲರೂ ಶೈಕ್ಷಣಿಕವಾಗಿ ಹಾಗೂ ಶಿಕ್ಷಣೇತರ ಚಟುವಟಿಕೆಗಳಲ್ಲೂ ಸಾಧನೆ ಮಾಡಿ ಜೀವನದಲ್ಲಿ ಉತ್ತಮ ಸ್ಥಾನ ಹಾಗೂ ಹೆಸರು ಪಡೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ನನ್ನ ಕಾಲೇಜಿನ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ. 5 ವರ್ಷ LLB ಕೋರ್ಸ್, ಗೌರ್ಮೆಂಟ್ ಲಾ ಕಾಲೇಜ್ ಬ್ಯಾಂಗ್ಳೂರು. ಅಲ್ಲಿಯ ಸಭಾಂಗಣ ಕೂಡ ಸ್ವಲ್ಪ ಇದೇ ಥರ, ನಾವು ಎಷ್ಟು ಮಾತಾಡಿದ್ರೂ ನಿಮಗೆ ಕೇಳಿಸಲ್ಲ, ನೀವು ಮಾತಾಡೋದು ನಮಗೆ ಕೇಳಿಸಲ್ಲ, ಆ ಥರ ಇತ್ತು ಸಭಾಂಗಣ. ನಾನು ಮಾತಾಡೋದು ಅದರಿಂದ 2 ಕಾರಣಗಳಿಂದ ನೆನಪಾಯಿತು. ಒಂದು, ಸರ್ಕಾರಿ ಕಾಲೇಜಿಗೆ ಬರ್ತಾಯಿದ್ದೀನಿ, ನಾನು ಓದಿದಂಥ ಕಾಲೇಜು ಸರ್ಕಾರಿ ಕಾಲೇಜು. ಎರಡನೇದಾದ್ದು ಸಭಾಂಗಣಕ್ಕೆ ಭಾಳ ಹತ್ತಿರವಾಗಿದೆ ಅಂತ, ನೋಡಲಿಕ್ಕೂ ಕೂಡ ಇದೇ ಥರ, ಇದಕ್ಕಿಂತ ಸ್ವಲ್ಪ ಸಣ್ಣದು. ಆದರೆ ಮಾತಾಡೋದು ನೀವೇ ಮಾತಾಡ್ಕೊಳ್ಳೋದು, ಇಲ್ಲಿ ನಾವು ಮಾತಾಡ್ಕೊಳ್ಳೋದು, ಆ ಥರ ಇತ್ತು. ಅದರಿಂದ ದಯವಿಟ್ಟು ನಾನು ಮಾತಾಡೋದನ್ನ ಆದಷ್ಟು ಕೇಳುವಂಥ ಪ್ರಯತ್ನ ಮಾಡಿ. ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ ನನಗೆ, ಕೇಳಿಸ್ತಾ ಇದೆಯಾ? ಅದೇ ತಮಗೆಲ್ಲರಿಗೂ ಕೂಡ ಕಲೋತ್ಸವ 2025 ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಲಾ ಪ್ರದರ್ಶನಕ್ಕೆ ವೇದಿಕೆಯನ್ನು ಮಾಡಿರುವಂಥ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಶಿಕ್ಷಕಿಯರಿಗೆ, ಪ್ರೊಫೆಸರ್ಗಳಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿದ್ಯಾಭ್ಯಾಸ ಬರೀ ಓದಲಿಕ್ಕೆ ಬರೋಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಕಲಾ ಪ್ರದರ್ಶನಗಳಿಗೆ, ಡಿಬೇಟ್ಗಳಿಗೆ ಮತ್ತು ಎಲ್ಲ ರೀತಿಯಾದಂಥ ಚಟುವಟಿಕೆಗಳಿಗೆ, ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಅವಶ್ಯಕತೆ ಇರುವಂಥ ಎಲ್ಲ ಚಟುವಟಿಕೆಗಳಿಗೆ ಅವಕಾಶ ಇರಬೇಕು ಅಂತ ಹೇಳೋದೇ ನಮ್ಮೆಲ್ಲರ ಕೂಡ ಚಿಂತನೆ. ಆ ರೀತಿಯಲ್ಲಿ, ಆ ದಿಕ್ಕಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಲೋತ್ಸವ ಸ್ಪರ್ಧೆಯ ರೂಪದಲ್ಲಿ ಕೂಡ ನಡೀತಾ ಇದೆ ಅಂತ ಈ ಟ್ರಾಫಿಗಳನ್ನ ನೋಡಿದಾಗ ತಿಳಿದು ಬಂತು ನನಗೆ. ಅದರಿಂದ ಇದರಲ್ಲಿ ಸ್ಪರ್ಧೆಗೆ ಅವಕಾಶ ಇರೋದ್ರಿಂದ ತಾವೆಲ್ಲ ಕೂಡ ತಮ್ಮ 100ಕ್ಕೆ 100 ಶ್ರಮೆಯನ್ನು ಪಟ್ಟು ಈ ಕಲೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ವಿದ್ಯಾರ್ಥಿ ಜೀವನ ಏನಿದೆಯಲ್ಲ, ಅದು ನೆನಪುಗಳಾಗ್ತದೆ ಮುಂದಕ್ಕೆ ಹೋಗ್ತದೆ. ನಾನು ವಿದ್ಯಾರ್ಥಿ ಆಗಿದ್ದಾಗ ಬಂದು ವೇದಿಕೆ ಮೇಲೆ ಮಾತಾಡ್ತಾ ಇದೆಲ್ಲ ಹೇಳಿದಾಗ ನನಗೆ ಗೊತ್ತಾಗ್ತಾ ಇರಲಿಲ್ಲ. ತಮಗೂ ಈಗ ಅರಿಯೋಕ್ಕಾಗೋದಿಲ್ಲ. ಆದರೆ ನೀವು ನಿಜ ಜೀವನಕ್ಕೆ ಹೆಜ್ಜೆ ಇಡ್ತೀರ. ನಿಮ್ಮ ಎಲ್ಲ ಕಾಲೇಜಿನ ವಿದ್ಯಾಭ್ಯಾಸ ಮುಗಿಸಿದ ನಂತರ ಎಲ್ಲ ಒಂದು ಕಡೆ ಕೆಲಸಕ್ಕೆ ಅಥವಾ ತಮ್ಮದೇ ಆದಂಥ ವ್ಯಾಪಾರ ಅಥವಾ ಯಾವುದಾದ್ರು ವೃತ್ತಿ, ಯಾವ ದಿಕ್ಕಿನಲ್ಲಿ ಹೋಗ್ತೀರಾ ಅದರ ಪ್ರಕಾರ ನಿಮ್ಮ ಹೆಜ್ಜೆಗಳು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಆಗ ತಮ್ಮ ವಿದ್ಯಾರ್ಥಿ ಜೀವನದಲ್ಲಾದಂಥ ಅನುಭವಗಳು ನೆನಪಾಗಿ ಉಳಿತದೆ, ಭಾಳ ಸಿಹಿ ನೆನಪಾಗಿರ್ತದೆ. ಯಾಕಂದರೆ ಜೀವನದ ಒತ್ತಡಗಳೇನಿದೆಯಲ್ಲ ಅದು ನಿಮ್ಮನ್ನು ನುಂಗಿಬಿಡ್ತದೆ. ಆಗ ನಾವು ತಿರುಗಿ ನೋಡಬೇಕು. ತಿರುಗಿ ನೋಡಿದಾಗ ಬಹುಶಃ ಕಾಲೇಜಿನಲ್ಲಿ, ಶಾಲೆಯಲ್ಲಿ ನಮ್ಮ ಸ್ನೇಹಿತರ ಜೊತೆಗೆ, ನಮ್ಮ ಸಹಪಾಠಿಗಳ ಜೊತೆಗೆ ಈ ರೀತಿಯಾದ, ಯಾಕಂದರೆ ಅದು ಮತ್ತೆ ನಮಗೆ ಸ್ಫೂರ್ತಿಯನ್ನು ಕೊಡ್ತದೆ, ಮತ್ತೆ ಉತ್ಸಾಹವನ್ನು ತುಂಬುತ್ತದೆ, ಎಲ್ಲ ಸವಾಲುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಕೂಡ ಕೊಡ್ತದೆ ಅಂತ ನನ್ನ ಅನುಭವದ ಮಾತುಗಳನ್ನು ತಮಗೆ ಹೇಳ್ತಾ ಇತ್ತು. ಇವತ್ತಿಲ್ಲಿ ಬಂದಾಗಿಂದ ನಾನು 5 ವರ್ಷಗಳ ನಾನು ಕಾಲೇಜಿನಲ್ಲಿ ಓದಿದಂಥ ಸಂದರ್ಭಗಳು,
ಮತ್ತು ನಮ್ಮಲ್ಲಿ ಕಾನೂನು ಕಾಲೇಜ್ ಆಗಿರೋದ್ರಿಂದ ಹೆಚ್ಚಾಗಿ ಮೂಟ್ ಕೋರ್ಟು ಮತ್ತು ಮಾಕ್ ಪಾರ್ಲಿಮೆಂಟ್ ಈ ರೀತಿಯಾದಂಥ ಸ್ಪರ್ಧೆಗಳು ನಡೆಯೋದು. ಮತ್ತು ಮೂಟ್ ಕೋರ್ಟ್ ಅಂತಾರಾಷ್ಟ್ರೀಯ ಮಟ್ಟವರೆಗೂ ಕೂಡ ನಮ್ಮ ಕಾಲೇಜಿನಿಂದ ಹೋಗಿ ಗೆದ್ದು ಬಂದಿರೋಂಥವ್ರು ಕೂಡ ಇದ್ದಾರೆ. ಅಮೇರಿಕಾಗೆ ಹೋಗಿ ಗೆದ್ದು ಬಂದಿರೋರು ಪ್ರತಿಭಾ ಸಿಂಗ್ ಅಂತೇಳಿ ಈಗ ದೆಹಲಿ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಕೆಲಸ ಮಾಡ್ತಾರೆ. ನನಗಿಂತ ಈ ಸಂದರ್ಭ ವೇದಿಕೆಯಲ್ಲಿ ಕಾಲೇಜು ಉಪನ್ಯಾಸಕರು, ಗಣ್ಯರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಇದ್ದರು.